ಆಗ್ಲಿ ಕೈ ಹಾಕುದ್ರೆ ಕೈ ಅಂತ ಬಿಡಲ್ಲ ನಾವು. ಇವತ್ತು ಬೀದಿಗೆ ಬಂದು ನಿಂತಿದೀವಿ. ನಾನ್ ಬಂದಿದ್ದೀನಿ, ನಾಳೆ ಇನ್ನೊಂದು 10 ಜನ ಬರ್ತಾರೆ, 100 ಜನ ಬರ್ತಾರೆ. ಬರ್ಲೇಬೇಕು. ನಮ್ಮನೆ ಹಸುಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ಬೀದಿಗೆ ಇಳಿಲೇಬೇಕು. ಯಾಕಂದ್ರೆ ಮುಂದೆ ಫ್ಯೂಚರು. ನಾವ್ ಯಾವ್ದೋ ದೇಶಕ್ಕೆ ಹೋಗಕ್ ಆಗಲ್ಲ ಸ್ವಾಮಿ. ನಮ್ದಿರೋದು ಭಾರತ ಒಂದೇ ಇರೋದು. ನಮ್ಗೆ ಹಿಂದೂಗಳಿಗೋಸ್ಕರ ಇರೋದು ಒಂದೇ ದೇಶ ಭಾರತ. ಏನಾದ್ರು ಬೆಳೆ ಬೇಯಿಸ್ಕೊಳ್ಳಿ, ನಮ್ಗದ್ ಬೇಡದೆ ಇರೋದು. ನಮ್ ಹಿಂದುತ್ವಕ್ಕೆ ಧಕ್ಕೆ ತರಬಾರ್ದು ಅಷ್ಟೇ. ಯಾಕೆ ಹಿಂದೂ ಯಾರು ಓಟೆ ಮಾಡ್ತಾ ಇಲ್ವಾ ಅವ್ರಿಗೆ? ಇಲ್ಲಿ ಸೇರಿರೋ ಅಷ್ಟು ಕಾರ್ಯಕರ್ತರಿಗೆ ಒಂದು ವಿಚಾರವನ್ನು ತಿಳಿಸ್ತೀನಿ. ಅವರು ಬರಬೇಕು ಅನ್ನೋದು ನಮ್ಮ ಬೇಡಿಕೆ. ಅವ್ರು ಬರ್ಲಿಲ್ಲ ಅಂತ ಅಂದ್ರೆ ನಾವು ಪೊಲೀಸ್ನವರು ನಮ್ಮನ್ನ ಬಲವಂತವಾಗಿ ತಗೊಂಡು ಹೋಗ್ಬೇಕೇ ಹೊರತು ಇಲ್ಲಿಂದ ನಾವಾಗೆ ಸೀದಾ ಹೋಗಿ ಗಾಡಿ ಹತ್ಲಿಕ್ಕೆ ರೆಡಿ ಇಲ್ಲ. ಅವ್ರ ಗಾಡಿ ತರಿಸಿ ನೀವು 500 ಜನ ಪೊಲೀಸ್ ಕರ್ಸಿದ್ರು ನಾವ್ ಎದುರೋದಿಲ್ಲ. ಇವತ್ತಿಗೆ ಹೆದರಿಕೆ ಹೋಗಿದೆ. ಇದು ಭಯ ಬೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನೂ ಆಗೋದಿಲ್ಲ. ನಾವು ಸಾವಿಗೆ ಎದುರೋದಿಲ್ಲ ಅಂತ ಅಂದ್ಮೇಲೆ ಈ ಬಂಧನಗಳಿಗೆ ಎದುರೋದಿಲ್ಲ. ಬಂಧನ ನೀವು ಒಂದು ಜೀಪ್ ಕರ್ಸ್ಬಿಟ್ರೆ, ಒಂದು 50 ಜನ ಪೊಲೀಸ್ ಕರ್ಸ್ಬಿಟ್ರೆ ಹೋಗ್ತಾರೆ ಅನ್ನಕ್ಕೆ. ಇಲ್ಲಿ ಸೇರಿರೋರು ಯಾರು ಕೂಡ ನಾವು ಕಸಾಯಿಖಾನೆ ಇರೋ ಜಾಗಕ್ಕೆ ನುಗ್ಗೋರು, ಇರೋರಲ್ಲ, ಕಸಾಯಿಖಾನೆ ಜಾಗಕ್ಕೆ ನುಗ್ಗೋರು. ನಿಮ್ಮ ಬಂಧನಕ್ಕೆ ಎದುರುತ್ತೀವಿ ಅಂತ ಅಲ್ಲ, ದಯವಿಟ್ಟು ಹೇಳ್ತಾ ಇದ್ದೀವಿ, ನೀವೇ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಬೇಡಿ. ದಯವಿಟ್ಟು ಹೇಳಿ ಕರ್ಸಿ. ಒಂದು ನಿಮಗೆ ಲಾ ಅಂಡ್ ಆರ್ಡರ್ ಕಾಪಾಡಬೇಕು ಅಂತ ಅಂದ್ರೆ ಕಮಿಷನರ್ ಅವ್ರನ್ನ ಕರ್ಸಿ ಹೇಳಿ ಅವರಿಗೆ, ಸರ್ ಒಂದ್ 2 ನಿಮಿಷ ಬಂದ್ ಮನವಿ ತಗೊಳ್ಳಿ ಸರ್, ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿ ಸರ್, ಒಂದ್ 2 ನಿಮಿಷ ಬಂದ್ ಮಾತಾಡಿಕ್ ಮನವಿ ತಗೊಳ್ಳಿ. ಒಬ್ಬ ಕಮಿಷನರ್ ಅವರಿಗೆ ಬಂದು ಸಾರ್ವಜನಿಕರ ಮತ್ತು ಹಿಂದೂಗಳ ಮನವಿಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಆಗಲ್ಲ ಅನ್ನೋದಾದ್ರೆ ನಮ್ಮನ್ನ ಅವರು ಇನ್ನು ಹೇಗೆ ಕಾಪಾಡ್ತಾರೆ? ಕಾಪಾಡ್ಬೋದು. ನಾವು ನೋಡಿ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಕರ್ಕೊಂಡೋಗಿ ಇನ್ನೊಂದ್ ಕಡೆ ಬಿಡ್ತಾರೆ, ಅವ್ರು ಅಲ್ಲಿಂದ ಬೇಕಾದ್ರೆ ಮತ್ತೆ ನಾವು ಅಲ್ಲೇ ಕೂತ್ಕೊಳ್ತೀವಿ ಹೊರತು ನಾವ್ ಯಾರು ಮೈಸೂರು ಬಿಟ್ಟು ಹೋಗಲ್ಲ. ನಾವು ಮೈಸೂರು ಬಿಟ್ಟು ಹೋಗ್ಬೇಕು ಅಂತ ಅಂದ್ರೆ ನೀವು ನಮ್ಮನ್ನ DC ಅವ್ರ ಹತ್ರ ಅಥವಾ ಕಮಿಷನರ್ ಅವ್ರ ಹತ್ರ ಕರೆಸಿ ಮಾತಾಡಿಸಿ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ. ನೀವೇನ್ ಮಾಡ್ತೀರಾ, ಕಸಾಯಿಖಾನೆಗಳ ವಿರುದ್ಧ ಏನ್ ಮಾಡ್ತೀರಿ, ನಮ್ ಮನವಿ ತಗೊಳ್ಳಿ, ಅವ್ರು ನಮಗ್ ಗ್ಯಾರಂಟಿ ಕೊಡ್ಲಿ. ಅಲ್ಲಿವರೆಗೂ ನಾವು ಇಲ್ಲಿಂದ ಕದಲೋ ಪ್ರಶ್ನೆನೇ ಇಲ್ಲ. ಆರಾಮಾಗಿ ಕುಂತ್ಕೊಳ್ಳೋಣ. ಒಬ್ಬೊಬ್ರೆ ಸೈಡ್ ಇಂದ ಎಳೆಯುವಂತ ಪ್ರಯತ್ನಗಳು ನಡೀತವೆ. ಇವೆಲ್ಲ ನಾವು ನೋಡಿದೀವಿ. ನಿಮಗೆ ಇತಿಹಾಸದಲ್ಲಿ ಈ ರೀತಿ ತೊಂದರೆ ಕೊಟ್ರೆ ಪುನೀತ್ ಕೆರೆಹಳ್ಳಿ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಈಗಲೇ ನೀವು ಫೋನ್ ಮಾಡಿ ಕೇಳ್ಕೊಳ್ಳಿ. ಯಾರಾದ್ರೂ ಫ್ರೀಡಂ ಪಾರ್ಕ್ ಪೊಲೀಸ್ನವ್ರನ್ನ ಕೇಳ್ಕೊಳ್ಳಿ, ಬೆಂಗಳೂರು ಪೊಲೀಸ್ನವ್ರನ್ನ ಕೇಳ್ಕೊಳ್ಳಿ. ನೀವು ಬಲಾತ್ಕಾರ ಮಾಡಕ್ ಹೊರಟ್ರೆ ಅದೇನಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಪುನೀತ್ ಕೆರೆಹಳ್ಳಿ ಹೋರಾಟವನ್ನು ಹತ್ತಿಕ್ಲಿಕ್ಕೆ ನೀವು ಪೊಲೀಸ್ನವರು ಮ್ಯಾನ್ ಪವರ್ ಬಲವಂತದಲ್ಲಿ ನೀವು ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಾವಿಲ್ಲಿ ಪ್ರಾಣ ಕೊಡೋದಕ್ಕೂ ಸಿದ್ಧ ಇದ್ದಾವೆ. ನಾವ್ ಎಲ್ಲಾ ರೀತಿ ತಯಾರಾಗಿರ್ತೀವಿ ಪ್ರಾಣ ಬಿಡೋದಕ್ಕೂ. ದಯವಿಟ್ಟು ಅಲ್ಲ, ನಾನು ಶಾಂತವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪೊಲೀಸ್ನವರು ನೀವು ಹೊರಟಾಟಿಕೆಯನ್ನ ಮಾಡಕ್ ಹೋಗ್ಬೇಡಿ, ಗೂಂಡಾಗಿರಿಯನ್ನ ಮಾಡಕ್ ಹೋಗ್ಬೇಡಿ. ಶಾಂತವಾಗಿರ್ತಕ್ಕಂಥ ಪ್ರತಿಭಟನೆ ಅಥವಾ ಶಾಂತವಾಗಿರ್ತಕ್ಕಂಥ ಈ ಜನಸಂದಣಿಯನ್ನ ಆಕ್ರೋಶಕ್ಕೆ ಒಳಪಡಬೇಡಿ. ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಪ್ರಾಣದ ಹಂಗನ್ನ ತೊರೆದಿರೋರು. ದಯವಿಟ್ಟು ಬರ್ಬೇಕು, DC ಅವರು ಇಲ್ಲಿಗೆ ಬರ್ಲೇಬೇಕು, ಇಲ್ಲ ಕಮಿಷನರ್ ಬಂದೇ ಬರ್ತೀವಿ ಅಂತ ಕೊಡ್ತಾರಂತೆ. ಎಲ್ಲ ಎಂತದು ಮಾರ್ರೆ, ಬೆಂಗಳೂರಿಂದ ಬಂದಿರೋರ್ಗೆ ಎಲ್ಲರಿಗೂ ಹಿಂದೂಲಿ ಪುನೀತ್ ಅಣ್ಣಂಗೆ, ಹಿಂದೂಲಿ ಪುನೀತ್ ಅಣ್ಣಂಗೆ, ಗೋಪಿ ಗೌಡ
ಅಲ್ಲ ಹಂಗೆ ನಿಂತ್ಕೊಳ್ಳಿ, ಸ್ವಲ್ಪ ಸೈಡ್ ಬನ್ನಿ. ಹಂಗೆ ಒಂದು ಸೈಡ್ ಬನ್ನಿ ಎಲ್ಲರೂ. ಸರಿ, ಒಂದು ನಿಮಿಷ ದಯವಿಟ್ಟು ಹಿಂದೂ ಸಮಾಜಕ್ಕೆ ಸೇರ್ಬೇಕು, ನಮ್ಗೇನಲ್ಲ. ನಾವು ಬರೀ ಕಾರ್ಯ ಮಾಡ್ತಿರೋದು ನಿಮ್ಮೆಲ್ಲರ ಬೆಂಬಲದಿಂದನೇ ಇದು ನಡೀತಾ ಇರೋದು. ದಯವಿಟ್ಟು ಆಯ್ತಾ, ಈಗ ಬಂದ್ಬಿಡಿ, ಸ್ವಲ್ಪ ಜಾಗ ಬಿಡಿ, ಹಂಗೇನೆ ಬನ್ನಿ. ಹಂಗೆ ಬಾ, ಮುಂದೆ ಬಾ ಅಣ್ಣ, ಬಾಯ್ಲಿ ಹಂಗೆ ನೋಡಿ, ಒಬ್ರಿಗೊಬ್ರು ಕೈ ಹಿಡಿದು ಇವತ್ತು ದೂರ ಹೋಗ್ಬೇಡಿ, ಎಲ್ಲರೂ ಕೈ ಹಿಡಿದು ನಿಂತ್ಕೊಳ್ಳಿ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಅವೆಲ್ಲ ಹಿಂದೂ, ಅವೆಲ್ಲ ಹಿಂದೂ, ರಕ್ತದ ಕಣ ಕಣ ಕುದಿಯುತ್ತಿದೆ, ರಕ್ತದ ಕಣ ಕಣ ಕುದಿಯುತ್ತಿದೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಒಂದಿಬ್ರು ಪೊಲೀಸ್ ಹಚ್ಚಪ್ಪ ಇಲ್ಲಿಗೆ. ಒಂದ್ ಡಿಸಿ ಕರ್ಸಿ ಸರ್, ಅಷ್ಟು ಮಾಡಕ್ಕಿಂತಲೂ ಅವ್ ನಮ್ಮ ಸತ್ತೋಗಿಲ್ಲ ಡಿಸಿ ಕೈಲೇ ಬಂದು ಎಲ್ಲದಕ್ಕೂ ಹಿಂಗೆ ಆಡ್ತಲ್ಲ ಅವನು. ಡಿಸಿಗೆ ರೋಗ ಬಂದಿಲ್ಲ, ಡಿಸಿ ಅಲ್ಲ ರೀ, ಇಷ್ಟು भारत माता की, गौ माता की, गौ माता की, ಮಾಡಕ್ಕಿದ್ದ ಡಿಸಿ ಬಂದು ಲೆಟ್ ತೊಳಕಾಗಲ್ವ ಅವನಿಗೆ? ಏನ್ ಕೈ ಕಾಲ ಬಿದ್ಬಿಟ್ಟಿದ? ಏನ್ ರೋಗ ಬಂದು ಸತ್ತೋಗ್ತಾನೇನು? ಬನ್ನಿ ಸರ್, ನಮ್ ಜೊತೆ ಇರ್ಲಿ ನೀವು. ಸರ್ ಕೊನೆಗೆ ನಿಮ್ ಬುಡಕ್ಕೆ ಬರುತ್ತದವರು ಸಾಬ್ರದ್ದು. ಇವತ್ತಲ್ಲ ನಾಳೆ ಡ್ರೆಸ್ ಹಾಕಿದ್ದಾರೆ ಸ್ಟೇಷನ್ ಅವ್ರಿಗೋಸ್ಕರ ಅಲ್ಲ. ಏನ್ ಗೊತ್ತಾ ಹೇಳ್ತೀನಿ ಕೇಳಿ, ಪ್ರೊಟೆಸ್ಟ್ ಮಾಡ್ತಾ ಇದ್ವಲ್ಲ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ, ಸೌಜನ್ಯವಾಗಿರ್ಬೇಕಷ್ಟೇ. ಅವರು ಮನವಿ ಕೊಡಕ್ಕೆ ಬಂದಿರೋದು. ಅವೆಲ್ಲ ಸೀನೆ ಇಲ್ಲ. ನೀವು ಅವ್ರು ಬಂದಿದ್ದಕ್ಕೆ ನೀವು ಗೌರವ ಕೊಡ್ಬೇಕಿತ್ತು. ಅವರು ಸಮಾಜಕ್ಕೋಸ್ಕರ ಮನವಿ ಒಬ್ರಿಗೆ ತೊಂದರೆ ಕೊಟ್ಟಿಲ್ಲ, ಒಬ್ರಿಗೆ ಧಮಕಿ ಹಾಕಿಲ್ಲ. ನಾನು ಈಗ ಹೇಳ್ತೀನಿ ಹೋಗ್ಲಿ. ನಾನು ಎದ್ದೇಳಕ್ಕಾಗಲ್ಲ. ನೀರು ಕುಡೀರಿ ಆರಾಮಾಗಿ, ನೀರು ಕುಡೀರಿ ಆರಾಮಾಗಿ. ನೀವು ಪುನೀತಣ್ಣ ಮೇಲೆ ಕೂತ್ಕೊಳ್ಳಿ, ಏನಿಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮೇಲೆ ಕೂತ್ಕೊಳ್ಳೋಣ, ಏನಿಲ್ಲ ಕೂತ್ಕೊಳ್ಳೋಣ, ಬೇಡ ಕೂತ್ಕೊಳ್ಳೋಣ. ಇದು ತಲೆ ಕೆತ್ಸ್ಕೊಬೇಡಿ ಸರ್. ಏನಿಲ್ಲ ಸರ್, ಯಾವ್ದಕ್ಕೂ ಬರಲ್ಲ ಅಂದ್ರೆ ಏನ್ ಸರ್, ಬರೀ ಅವ್ರ ನೋಡಿ, ಇದು ಒಂದು ರೀತಿ ದೌರ್ಜನ್ಯ. ಸ್ನೇಹಿತರೆ, ನಾವು ನ್ಯಾಯ ಕೇಳಲಿಕ್ಕೆ ಬಂದದ್ದು, ಸವಾಲ್ ಹಾಕಿದವನಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ದು. ನಾವು ಯಾವುದೇ ಪ್ರೊಟೆಸ್ಟ್ ಮಾಡ್ತಿರ್ಲಿಲ್ಲ. ಡಿಸಿ ಅವರಿಗೆ ಮನವಿ ಕೊಡ್ಬೇಕು, ಡಿಸಿ ಅವ್ರು ಬಂದು ತಗೊಳ್ಳಿ ಅಂತ ಹೇಳಿದ್ರೆ, ಕಮಿಷನರ್ ಅವ್ರು ಬಂದು ತಗೊಳ್ಳಿ ಅಂತ ಅಂದ್ರೆ ತಗೊಳಕ್ ಆಗೋದಿಲ್ಲ ಅನ್ನೋದಾದ್ರೆ ಯಾವ ಸರ್ಕಾರ ಇದು? ಆರ್ಡರ್ ಮಾಡಿ ಬಂದು ಶಾಂತಿಯುತವಾಗಿ ನಿಂತಿದ್ದಂತ ನಮ್ಮನ್ನ ಕೆರಳಿಸಿದ್ದೆ ಯಾಕೆ? ಈ ರೀತಿ ಮಾಡೋದಾದ್ರೆ ಹಿಂದೂ ಸಮಾಜ ಶಾಂತಿಯಿಂದ ಕೂರೋದಿಲ್ಲ. ನೀವು ಇವತ್ತು ನಮ್ಮನ್ನು ತಡೆದಿದ್ದೀರಿ, ಮುಂದೊಂದು ದಿನ ಸಹಸ್ರ ಸಂಖ್ಯೆಯಲ್ಲಿ ಮೈಸೂರಿಗೆ ಬರಲಿಲ್ಲ ಅಂತಂದ್ರೆ ನನ್ನ ಹೆಸರು ಪುನೀತ್ ಕೆರಳಿನೆಲ್ಲ ಬರ್ತಿಟ್ಕೊಳ್ಳಿ. ಇಡೀ ರಾಜ್ಯವನ್ನ ಕರ್ಕೊಂಡು ಮೈಸೂರಿಗೆ ಬಂದೇ ಬರ್ತೀನಿ. ಅವತ್ತು ತಡೀರಿ, ನೋಡೋಣ. ಜೈ ಶ್ರೀರಾಮ್.